ಈ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ರಘುಬನಟ್ಟಿಯ ತಹಶೀಲ್ದಾರ್ ಅಂತ ಶ್ರೀ SP ಇಂಗ್ಳೆ ಸಾಹೇಬರಿಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿಯಾಗಿ ನಗರಸಭೆಯ ಆಯುಕ್ತರಾದಂತಹ ಶ್ರೀ ಜಾಧವ್ ಸರ್ ಅವರಿಗೂ ಸಹ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವಿವಿಧ ಇಲಾಖೆಯಿಂದ ಆಗಮಿಸಿದಂತಹ ಎಲ್ಲ ಅಧಿಕಾರಿ ವರ್ಗದವರಿಗೂ, ನಗರಸಭೆಯ ಸರ್ವ ಸದಸ್ಯರಿಗೂ, ಕನ್ನಡಪರ ಸಂಘಟನೆಯ ಹೋರಾಟಗಾರರಿಗೂ, ಎಲ್ಲ ಸದಸ್ಯರಿಗೂ ಹಾಗೂ ಪತ್ರಕರ್ತ ಬಂಧುಗಳಿಗೂ, ಈ ಮಹಾವಿದ್ಯಾಲಯದ ಜನತಾ ಶಿಕ್ಷಣ ಸಂಘದ ಅಡಿಯಲ್ಲಿ ಇರುವಂತಹ ಎಲ್ಲ ಅಂಗಸಂಸ್ಥೆಗಳ ಅಧ್ಯಾಪಕರಿಗೂ, ಉಪನ್ಯಾಸಕರಿಗೂ, ಪ್ರೌಢಶಾಲೆ ವಿಭಾಗದ ಎಲ್ಲ ಸರ್ವ ಸಿಬ್ಬಂದಿಗೂ, ಅವರಿವರನ್ನದೇ ನಗರ ಡಬ್ಕೈಬನಟ್ಟಿ ನಗರದ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಈಗ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಶಾಂತತೆಯನ್ನು ಕಾಪಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ದಯವಿಟ್ಟು ನೀವು ಕುತ್ಕೊಂಡಂತ ಜಾಗದಲ್ಲಿ ಉಡೆಗೆ ಹೋಗ್ಚೋ, ಗಲಾಟೆ ಮಾಡುವಂಗಿಲ್ಲ, ಶಿಸ್ತು ಕಾಪಾಡಬೇಡ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾಡಗೀತೆಯನ್ನ ಹೇಳಬೇಕು. ನಾಡಗೀತೆಯ ನಂತರ ರಾಷ್ಟ್ರಕವಿ ಕುವೆಂಪು ಬರೆದಂಥ ಬಾರಿಸು ಕನ್ನಡ ಡಿಂಡಿಮವ ಹಾಡನ್ನು ಹೇಳಬೇಕು. ಅದರ ನಂತರ ನಿರಂತರವಾಗಿ ನಿಸಾರ್ ಅಹಮದ್ ಅವರು ರಚಿಸಿರುವಂಥ ನಿತ್ಯೋತ್ಸವ ಗೀತೆಯನ್ನು ಹೇಳಬೇಕು. ಅದರ ನಂತರ ಶಬ್ದಬ್ರಹ್ಮ ಹಂಸಲೇಖ ಅವರು ರಚಿಸಿರುವಂಥ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹಾಡವನ್ನು ಹೇಳಬೇಕು. ಇನ್ನು 1 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಮೊದಲಿಗೆ ನಾಡಗೀತೆ ಹೇಳಬೇಕಾಗುತ್ತೆ. ಪ್ಲಸ್ ವಿಶ್ರಾಮ್. ಎಲ್ಲ ಮಕ್ಕಳು ಲೈನಲ್ಲಿ ಕರೆಕ್ಟ್ ನಿಲ್ರಿ. ನಿಮ್ಮ ಲೈನಲ್ಲಿ ಮಾಪ್ ಹೋಗ್ಬೇಕು. ಪ್ಲಸ್ ಸಾವಧಾನ್. ಪ್ಲಸ್ ವಿಶ್ರಾಮ್. ನಮಸ್ಕಾರ ಸರ್. ಈಗ ಮೊದಲಿಗೆ ನಾಡಗೀತೆಯನ್ನ ಹೇಳಬೇಕು. ನಾಡಗೀತೆ एक साथ प्लस सावधान. नाडगीत एक साथ जय भारत की नाडगीते एक साथ शुरू कर. भारत जननीय तनु जाते जय हे कर्नाटक माते, जय सुंदर दिवनಗಳ ನಾಡೆ, जय हे रस ऋषिಗಳ ಬೇಳೆ, जय भारत जननीय तनु जाते जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇಷದ ಕೋಶ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮನುಜ ವಿದ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ ಕುಮಾರ ವ್ಯಾಸರ ಮಂಗಳ ಧಾಮ, ಕಡಿಗೋಯಿಗಳ ಪುಣ್ಯ ರಾಮ.
ಪೈಸರರಾಡಿದ ನಾಡೇ ಡಂಕಣದ ಕಣರಲೆಚ್ಚಿನವೇ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ 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 ಲಾ 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 ಹೇ ಹೇ ಲಾ 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 ಈಗ ರಾಷ್ಟ್ರಕವಿ ಕುವೆಂಪು ಬಾರಿಸು ಕನ್ನಡ ಡಿಂಡಿಮವ ರಾಷ್ಟ್ರಕವಿ ಕುವೆಂಪು ಅವರಿಂದ ಹಾಡು ಅದನ್ನ ಗೀತಾ ಮೇಡಮ್ ಅವರು ಮತ್ತು ಅವರ ತಂಡದವರು ಪ್ರಸ್ತುತಪಡಿಸಿದ್ದಾರೆ. ತಾವು ಎಲ್ಲರೂ ಕೂಡ ಅವರ ಹಾಡಿನಲ್ಲಿ ಧ್ವನಿಯನ್ನು ಕೂಡಿಸುವ ಮೂಲಕ ಲಕ್ಷ ಕೊಡ್ತಾ ಇದ್ದಾರೆ. ಸರ್ ನೋಡ್ರಿ ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಡಿದೆ ಧರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ
ಬರಿಸು ಕನ್ನಡ ಡಿಂಡಿಮವ ಬರಿಸು ಕನ್ನಡ ಡಿಂಡಿಮವ. ಧನ್ಯವಾದಗಳು. ಈಗ ಮುಂದಿನ ಗಾಯನ KS ನಿಸಾರ್ ಅಹಮದ್ ಅವರು ರಚಿಸಿರುವಂಥ ನಿತ್ಯೋತ್ಸವ ಗೀತೆಯನ್ನ ಗೀತಾ ಮೇಡಮ್ ಅವರು ಮತ್ತು SR ಶಾಲೆಯ ಮಕ್ಕಳು ನಡೆಸಿಕೊಡ್ಬೇಕಂತ ಕೋರ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಹಾಡುವಾಗ ಜೋರಿನಿಂದ ನೀವು ಅದ್ರ ಜೊತೆಗೆ ಧ್ವನಿಯನ್ನು ಕೊಡಿಸ್ಬೇಕು. ನಿಮ್ಮ ಧ್ವನಿ ಬನಟಿಯ ಊರಿನ ಮೂಲೆ ಮೂಲೆಗೂ ಮುಟ್ಟಬೇಕು. ವಿದ್ಯಾರ್ಥಿ ಆಡ್ತಿ ನಡೀತಿರಲ್ಲ. ನೋಡ್ರಲ್ಲ ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಕಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ನಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗದೊಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ನಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಶಕ್ತಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಶಕ್ತಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ನಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣದ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ
ಕನ್ನಡವೇ ಉಸಿರು ಕನ್ನಡ ಹೆಸರು ಈ ಎರಡು ಗೀತೆಗಳ ಗಾಯನದ ನಂತರ ಪದವಿ ಪೂರ್ವ ಕಾಲೇಜು SRA ಬನಾಟಿಯ ವಿದ್ಯಾರ್ಥಿನಿಯರು ಈಗ 3 ಗೀತವನ್ನು ಗಾಯನ ಮಾಡಲಿದ್ದಾರೆ. ನಿಮಗೆಲ್ಲ ರೋಮಾಂಚನ ಉಂಟು ಮಾಡುವಂತಹ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈ ಹಾಡನ್ನು ಪದವಿ ಪೂರ್ವ ಕಾಲೇಜ್ SRA ಬನಾಟಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿದ್ದಾರೆ. ನೀವೆಲ್ಲ ವಿದ್ಯಾರ್ಥಿಗಳು ಧ್ವನಿಯನ್ನು ಕೂಡಿಸುವ ಮೂಲಕ ಈ ಹಾಡಿನ ಮೆರಗನ್ನು ಹೆಚ್ಚಿಸಬೇಕಂತ ಕೋರ್ತಾ ಇದ್ದೇವೆ. ಹಲೋ
माता की, बोलो कर्नाटक माता की, श्री गन्नडम ಗೆಲ್ಗೆ, श्री गन्नडम ಬಾಳ್ಗೆ. ಮಾತಾಡ್ ಮಾತಾಡ್ ನಾ ಮಾತಾಡ್ ಮಾತಾಡೋದ್ಕೂಲೆ ಕನ್ನಡ ಕನ್ನಡ ಹೇಳಬೇಕು. ಮಾತಾಡ್ 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 ಮಾತಾಡ್. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಕೊನೆಯದಾಗಿ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಲಾಗುತ್ತೆ. ನೀವು ನಿಮ್ಮ ಬಲಗಾಲನ್ನ ಒಂದು ಅಡಿ ಮುಂದೆ ಇಡಿ, ಬಲಗೈಯನ್ನು ಕೂಡ ಮುಂದೆ ಚಾಚಿ ನೆಲದ ಕಡೆ ಕೈಯನ್ನು ಮಾಡಿ ನಾನೀಗ ಪ್ರತಿಜ್ಞಾ ವಿಧಿಯನ್ನ ಹೇಳ್ತೇನೆ. ದಯವಿಟ್ಟು ಎಲ್ಲ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಈ ಪ್ರತಿಜ್ಞಾ ವಿಧಿಯನ್ನ ನನ್ನ ಜೊತೆಗೆ ನಾನು ಹೇಳಿದ ನಂತರ ಅದನ್ನ ಹೇಳಬೇಕು. ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ವಿದ್ಯಾರ್ಥಿಗಳು. ಪ್ರತಿಜ್ಞಾ ವಿಧಿಯನ್ನು ಯಾವ ರೀತಿ ಬೋಧಿಸಿರಲ್ಲ ಆ ರೀತಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಇಲ್ಲಿ ಹೇಳಬೇಕು. 2 ನಿಮಿಷದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಗದ್ದಲ ಮಾಡಬಾರ್ದು, ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕನ್ನಡದಲ್ಲಿ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. बोलो भारत माता की, बोलो कर्नाटक माता की. सर माता ಒಂದೇ ನಿಮಿಷ ವಂದನಾರ್ಪಣೆ. ಆತ್ಮೀಯ ವಿದ್ಯಾರ್ಥಿಗಳೇ, ಬರುವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರವು ಹಮ್ಮಿಕೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತಿನ ಒಂದು ಗೀತ ಗಾಯನ, ಲಕ್ಷ್ಯ ಗೀತ ಗಾಯನ ಕಾರ್ಯಕ್ರಮ ಬಹಳ ವಿಶಿಷ್ಟವಾದದ್ದು. ಈ ಒಂದು ಕಾರ್ಯಕ್ರಮದ ರಾಜ್ಯದ ತುಂಬ ಇದೇ 11 ಗಂಟೆಗೆ ಇಡೀ ಕರ್ನಾಟಕ ತುಂಬ ಈ ಒಂದು ಗೀತೆಯನ್ನು ಗಾಯನ ಮಾಡಲಾಗುತ್ತದೆ. ಲಕ್ಷ ಕಂಠ ಗೀತ ಗಾಯನ ಅನ್ನುವಂಥ ಹೆಸರಿನೊಂದಿಗೆ ಆದಂಥ ಈ ಕಾರ್ಯಕ್ರಮದ ನಮ್ಮ ಬನ್ನಟ್ಟಿಯ ತಾಲೂಕು ಆಡಳಿತ ಹಾಗೂ ನಗರಸಭೆ ಹಾಗೂ ವಿವಿಧ ಇಲಾಖೆಗಳು, ಶಿಕ್ಷಣ ಇಲಾಖೆ ಮತ್ತು SRA ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಮತ್ತು ಹೈಸ್ಕೂಲ್ ವಿಭಾಗದಿಂದ ಸುಮಾರು 5,000 ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಬನ್ನಟ್ಟಿಯಲ್ಲಿ ಒಂದು ದಾಖಲೆಯನ್ನು ಬರೆದಿದ್ದಾರೆ. ನಿಜವಾಗಲೂ ಬಹಳ ಹೆಮ್ಮೆ ಪಡುವಂಥ ಖುಷಿಯ ಸಂಗತಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡಂಥ ನಗರಸಭೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಬಿಳಿಗಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವಂಥ ರಬಕವಿ ತಾಲೂಕಿನ ತಹಸೀಲ್ದಾರ್ ಆಗಿರುವಂಥ ಶ್ರೀಯುತ SB ಇಂಗ್ಲೇಶ್ ಸಾಹೇಬರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನಗರಸಭೆಯ ಮುಖ್ಯ ಕಮಿಷನರ್ ಇರುವಂಥ ಶ್ರೀಯುತ ಶ್ರೀನಿವಾಸ್ ಜಾಧವ್ ಸಾಹೇಬರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ ನಗರಸಭೆಯ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಮೆರಗಣಿಸುತ್ತಿದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಂದಾಯ ಇಲಾಖೆ, ನಗರಸಭೆ ಮತ್ತು ವಿವಿಧ ಇಲಾಖೆಯ ಎಲ್ಲ
ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ SRA ಕಾಲೇಜಿನ ಪದವಿ ಕಾಲೇಜು, ಪದವಿ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಿಗೂ, ಪ್ರಾಂಶುಪಾಲರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಪರವಾಗಿ ಅತ್ಯಂತ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕನ್ನಡ ಪರ ಸಂಘಟನೆಗಳ ಪಾತ್ರ ಬಹಳ ದೊಡ್ಡದು. ಅವರೆಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಕನ್ನಡ ಪರ ಸಂಘಟನೆಯ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀವಿ. ಹಾಗೂ ಇದೇ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಚುರಪಡಿಸುವ ಸಲುವಾಗಿ ಬಂದಿರುವಂಥ ನಮ್ಮ ರಬಕವಿ ಬನಟ್ಟಿಯ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅವರಿವರನ್ನದೇ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕರ್ನಾಟಕ ಮಾತಾ ಕಿ, ವಂದೇ ವಂದೇ. ಎಲ್ಲ ವಿದ್ಯಾರ್ಥಿಗಳು ಲೈನ್ ಆಗಿ ಹೋಗ್ಬೇಕು, ಗದ್ದಲ ಮಾಡುವಂತಿಲ್ಲ.